ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80 ಭಾಗದಷ್ಟು ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ವೃಶ್ಚಿಕ ರಾಶಿಯವರಿಗೆ ಜನ್ಮ ರಾಶಿಯಿಂದ ಪಂಚಮ ಸ್ಥಾನ 5ನೇ ಸ್ಥಾನದಲ್ಲಿ ಶನಿಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರಾಶೆ ಆಗ್ತಾ ಇರುತ್ತೆ. ನಿಮಗೆ ಸಕ್ಸಸ್ ಅನ್ನ ಪಡೆದುಕೊಳ್ಳುವುದಕ್ಕೂ ಶುಭ ಗ್ರಹವಾದಂತಹ ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಶಸ್ಸಿಗೆ ಕೊರತೆಗಳಾಗ್ತಾ ಇರುತ್ತೆ. ಬಹಳ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ, ಆದರೂ ನಿರಾಶೆ ಆಗುವಂತೆ, ಸೋಲು ಆಗುವಂತೆ ಈ ಗ್ರಹಗಳ ಪ್ರಭಾವ ಆಗ್ತಾ ಇದೆ. ಅಂದ್ರೆ ಡೆವಲಪ್ಮೆಂಟ್ ಇರೋದಿಲ್ಲ, ಅಭಿವೃದ್ಧಿ ಹೆಚ್ಚು ಇರೋದಿಲ್ಲ. ಪಂಚಮದಲ್ಲಿ ಶನಿ ಸಂಚಾರ ಆಗುವಾಗ ಯುಗಾದಿ ಆರಂಭದಲ್ಲಿ ಈ ಗ್ರಹಗಳ ಸಂಚಾರ ಈ ಪ್ರಭಾವವನ್ನೇ ಮಾಡಲಿದೆ. ಪಂಚಮ ಸ್ಥಾನದಲ್ಲಿ ಶನಿ ಸಂಚರಿಸಿದರೂ ಪಂಚಮಾಧಿಪತಿಯಾದಂತಹ ಗುರುಗ್ರಹ ನವಮ ಸ್ಥಾನ ಕಟಕ ರಾಶಿಯನ್ನ ಮಿಥುನ ರಾಶಿಯಿಂದ ಪ್ರವೇಶ ಮಾಡ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಬದಲಾವಣೆಯ ಕಾಲ ಆರಂಭ ಆಗ್ತಾ ಇದೆ. ಗುರುಬಲದ ಆರಂಭವೂ ಆಗ್ತಾ ಇದೆ. ಗುರುಗ್ರಹ ನಿಮಗೆ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಯೋಗದ ಫಲವನ್ನ ನೀಡಬೇಕಾಗುತ್ತೆ. ದ್ವಿತೀಯಾಧಿಪತಿಯಾಗಿ ಗುರುಗ್ರಹ 9ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಜೂನ್ ಮಾಸದಿಂದ ನಿಮಗೆ ಭಾಗ್ಯಾಭಿವೃದ್ಧಿ ಆಗುತ್ತೆ. ಅಂದ್ರೆ ಅದೃಷ್ಟ ಸ್ಥಾನದಲ್ಲಿ ಅದೃಷ್ಟ ವರ್ಕ್ ಆಗುತ್ತೆ. ಧಾರ್ಮಿಕವಾಗಿ ನಡೆದುಕೊಳ್ತೀರಾ. ತಂದೆಯು ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಪೋರ್ಟಿವ್ ಆಗಿರ್ತಾರೆ. ತಂದೆಯ ವಿಷಯದಲ್ಲಿ ಒಳ್ಳೆಯ ಭಾವನಾತ್ಮಕವಾದ ಸಂಬಂಧ ಏರ್ಪಾಡಾಗುತ್ತೆ. ದ್ವಿತೀಯಾಧಿಪತಿಯಾಗಿ ಕುಟುಂಬಾಭಿವೃದ್ಧಿ ಆಗುವಂತೆ, ಧನಾಭಿವೃದ್ಧಿಯಾಗುವಂತೆ ಮತ್ತು ಮಾತಿನಿಂದ ಸಕ್ಸಸ್ ಅನ್ನ ಪಡೆದುಕೊಳ್ಳುವಂತೆ, ವಿದ್ಯಾಭ್ಯಾಸದಲ್ಲಿ ಯಾವುದೇ ಎಕ್ಸಾಮ್ ಇದ್ದರೂ ನೀವು ಮಾತನಾಡುವಂತಹ ವಿಷಯಗಳಲ್ಲಿ ನಿಮಗೆ ಒಳ್ಳೆಯ ಪ್ರಗತಿ ಮತ್ತು ಇತರರನ್ನ ಆಕರ್ಷಿಸುವಂತೆ ಪಂಚಮಾಧಿಪತಿಯಾದಂತಹ ಗುರುಗ್ರಹ ನವಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ನವಮ ಅಂದರೆ ಹೈಯರ್ ಎಜುಕೇಶನ್ ಸ್ಥಾನ, ಪಂಚಮ ಅಂದರೆ ವಿದ್ಯಾಸ್ಥಾನ. ಆ ವಿದ್ಯಾಧಿಪತಿ ಹೈಯರ್ ಎಜುಕೇಶನ್ ಸ್ಥಾನಕ್ಕೆ ಪ್ರವೇಶ ಆಗೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಹೈಯರ್ ಎಕ್ಸಾಮ್ಸ್ ಅನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳಿಗೆ ಯೋಗದ ಫಲವನ್ನ ಗುರುಗ್ರಹ ನೀಡ್ತಾರೆ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿಯೂ ಬಹಳ ಮೆಚೂರ್ಡ್ ಆಗಿ ತಿಳುವಳಿಕೆಯಿಂದ ನೀವು ಅದನ್ನ ಎದುರಿಸುವಂತೆ ಗುರುವಿನ ಪ್ರಭಾವ ಆಗಲಿದೆ. ಗುರುಗ್ರಹ ಪಂಚಮಾಧಿಪತಿ ಆಗಿ ಸಂತಾನದ ವಿಷಯದಲ್ಲಿ ಯೋಗವನ್ನ ನೀಡ್ತಾರೆ. ಕೆಲವರಿಗೆ ಸಂತಾನ ಯೋಗ ಮತ್ತು ನಿಮ್ಮ ಮಕ್ಕಳಿಂದ ಗೌರವವನ್ನು ಪಡೆದುಕೊಳ್ಳುವಂತೆ, ನಿಮ್ಮ ಮಕ್ಕಳಿಂದ ಅದೃಷ್ಟವನ್ನ ಪಡೆದುಕೊಳ್ಳುವಂತೆ, ತಂದೆಗೆ ಅದೃಷ್ಟ. ವೃಶ್ಚಿಕ ರಾಶಿಯ ಮಕ್ಕಳು ಇದ್ದರೆ ಆ ಸ್ಥಾನಾಧಿಪತಿ, ಪಂಚಮ ಸ್ಥಾನಾಧಿಪತಿ ನವಮ ಸ್ಥಾನದಲ್ಲಿ ಇರೋದ್ರಿಂದ ತಂದೆಗೆ ಗೌರವವನ್ನ ತಂದು ಕೊಡುವಂತಹ, ಅಂದ್ರೆ ಯಾವುದೇ ಒಂದು ವಿದ್ಯಾಭ್ಯಾಸದಲ್ಲಿ ಆಗ್ಬಹುದು ಅಥವಾ ವೃತ್ತಿಯಲ್ಲಿ ಆಗ್ಬಹುದು, ಗೌರವ ತಂದು ಕೊಡುವಂತೆ ಮಕ್ಕಳು ನಡೆದುಕೊಳ್ತಾರೆ. ಇಲ್ಲಿ ಪಂಚಮದಲ್ಲಿ ಶನಿ ಸಂಚರಿಸಿದರೂ ಗುರು ಒಳ್ಳೆ ಪ್ರಭಾವವನ್ನ ಮಾಡ್ತಾರೆ. ಆದರೂ ನಿಮಗೆ ಮಕ್ಕಳ ಚಿಂತೆ ವಿಪರೀತವಾಗಿರುತ್ತೆ. ಏಕೆಂದ್ರೆ ಪಂಚಮದಲ್ಲಿ ಶನಿ ಸಂಚಾರ ಮಾಡುವಾಗ ಮಕ್ಕಳ ಭವಿಷ್ಯದ ಚಿಂತೆಯನ್ನೇ ಈಗಾಗಲೇ 1 ವರ್ಷದಿಂದ ಅದನ್ನೇ ಮಾಡ್ತಾ ಇರ್ತೀರಾ. ಯಾಕೆಂದ್ರೆ ಶನಿ ಪಂಚಮವನ್ನು ಪ್ರವೇಶಿಸಿ 1 ವರ್ಷ ಆಯಿತು. ಇನ್ನು ಪಂಚಮ ಅಂದ್ರೆ ನಿಮಗೆ ವಿದ್ಯಾಭ್ಯಾಸ, ಸಂತಾನ ಮತ್ತು ಆ ಸ್ಥಾನದಲ್ಲಿ ಮನೋರಂಜನೆ ಸಂಬಂಧಪಟ್ಟಂತೆ, ಮನಸ್ಸು ಯಾಕೋ ಏನೋ ಏಕಾಂಗಿಯಾಗಿ ಇರುವಂತೆ, ಒಬ್ಬರೇ ಇದ್ದು ಏನಾದರೂ ಸಂತೋಷದಿಂದ ಇರುವಂತಹ ಇಚ್ಛೆಗಳು ನಿಮ್ಮಲ್ಲಿ ಆಗಾಗ ಉತ್ಪತ್ತಿ ಆಗ್ತಾ ಇರುತ್ತೆ. ಏಕೆಂದ್ರೆ ಆ ಸ್ಥಾನ ಹವ್ಯಾಸವನ್ನ ಸೂಚಿಸುತ್ತೆ, ಮನಸ್ಸಿಗೆ ಮನೋರಂಜನೆಯನ್ನ ನೀಡುವಂತಹ ಹವ್ಯಾಸವನ್ನ ಸೂಚಿಸುತ್ತೆ. ಆದರೆ ಅಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಹಾಗಾಗಿ ಪ್ರೀತಿ ಪ್ರೇಮ ವಿಷಯದಲ್ಲಿಯೂ ಭಿನ್ನಾಭಿಪ್ರಾಯಗಳು ಆಗುವಂತೆ ವೃಶ್ಚಿಕ ರಾಶಿಯವರಿಗೆ ಶನಿ ಪ್ರಭಾವದಿಂದ ಪಂಚಮಾಧಿಪತಿ ಗುರು ಉಚ್ಚ ಆದರೂ ಗುರುವಿನೊಂದಿಗೆ ಕೆಲವು ತಿಂಗಳುಗಳ ನಂತರದಲ್ಲಿ ಕೇತುಗ್ರಹದ ಸಂಚಾರವೂ ಆಗೋದ್ರಿಂದ
ಆ 9ನೇ ಸ್ಥಾನದಲ್ಲಿ ಒಳಗೊಳಗೆ ತಂದೆಯ ವಿಷಯದಲ್ಲಿ ಏನಾದರೂ ಬೇಸರಗೊಳ್ಳುವಂತೆಯೂ ಇಲ್ಲಿ ಗುರು ಮತ್ತು ಕೇತು ಪ್ರಭಾವವು ಆಗಲಿದೆ. ಇನ್ನು 9ಮ ಸ್ಥಾನ ಅಂದ್ರೆ ಆ ಸ್ಥಾನವು ಅದೃಷ್ಟ ಸ್ಥಾನ. 5ಮ ಸ್ಥಾನ ಅಂದ್ರೆ ಪೂರ್ವ ಪುಣ್ಯದ ಸ್ಥಾನವು ಅದಾಗಿರೋದ್ರಿಂದ ಆ ಸ್ಥಾನಾಧಿಪತಿ 9ನೇ ಸ್ಥಾನಕ್ಕೆ ಹೋದಾಗ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲಗಳನ್ನ ಆಕ್ಟಿವ್ ಮಾಡಿ ನಿಮ್ಮ ಜನ್ಮ ರಾಶಿಯನ್ನ ಗುರುಗ್ರಹ ವೀಕ್ಷಿಸ್ತಾರೆ, ಅದೃಷ್ಟವನ್ನ ನೀಡ್ತಾರೆ. ಮತ್ತು ನಿಮ್ಮ ತೃತೀಯ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಒಳ ಮನಸ್ಸು ಜಾಗೃತಿಗೊಳ್ಳುವಂತೆ ಮತ್ತು 5ಮ ಸ್ಥಾನವನ್ನ ಗುರುವೇ ವೀಕ್ಷಣೆ ಮಾಡೋದ್ರಿಂದ ಆ ಸ್ಥಾನಕ್ಕೆ ಇಲ್ಲಿ ಶನಿ ಅಲ್ಲಿ ಸಂಚರಿಸ್ತಾ ಇದ್ದರೂ ಗುರುವಿನ ದೃಷ್ಟಿ ಬೀಳೋದ್ರಿಂದ ಶನಿ ಪ್ರಭಾವ ಕಡಿಮೆಯಾಗಿ ವೃಶ್ಚಿಕ ರಾಶಿಯವರಿಗೆ ವಿದ್ಯಾರ್ಥಿ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ವಿಷಯಗಳಲ್ಲಿಯೂ ಗುರುವಿನ ಪ್ರಭಾವದಿಂದ ಒಳ್ಳೆ ಫಲಗಳು ಸಿಗುತ್ತೆ. ವೃಶ್ಚಿಕ ರಾಶಿಯವರು ದೂರ ಪ್ರಯಾಣವನ್ನ ಮಾಡುವಂತಹ ಆಲೋಚನೆ ವಿದ್ಯಾಭ್ಯಾಸಕ್ಕಾಗಬಹುದು, ಉದ್ಯೋಗಕ್ಕಾಗಿ ಆಗಿರಬಹುದು ಇದ್ದಲ್ಲಿ ಕುಟುಂಬ ಸಹಿತವಾಗಿ ಪ್ರಯಾಣ ಮಾಡುವುದಿದ್ದರೂ ಇಲ್ಲಿ ಗುರುಗ್ರಹ 9ಮ ಸ್ಥಾನ ಕಟಕ ರಾಶಿ ಜಲತತ್ವ ರಾಶಿ ಈ ರಾಶಿಯಲ್ಲಿ ಸಂಚರಿಸುವಾಗ ದೂರ ಪ್ರಯಾಣಕ್ಕೆ ಫಲವನ್ನ ನೀಡ್ತಾರೆ, ಯೋಗವನ್ನ ನೀಡ್ತಾರೆ. ಮತ್ತು ನಿಮ್ಮ 5ಮ ಸ್ಥಾನದಿಂದ ಶನಿಗ್ರಹವು ನಿಮ್ಮ 7ಮ ಸ್ಥಾನವನ್ನ ವೀಕ್ಷಿಸ್ತಾರೆ. 7ಮ ಅಂದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಪಾಲುದಾರಿಕೆಯಲ್ಲಿ ಇಲ್ಲಿ ಶನಿಯಿಂದ ಆಗಬಹುದಾದಂತಹ ಅಡೆತಡೆಗಳು ನೋಡಿ. ಈ 1 ವರ್ಷದಿಂದಲೂ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಬಹಳಷ್ಟು ಅಡೆತಡೆಗಳಿರುತ್ತೆ. ಡೆವಲಪ್ಮೆಂಟ್ ಹೆಚ್ಚು, ಅಭಿವೃದ್ಧಿ ಹೆಚ್ಚು ಇರೋದಿಲ್ಲ. ಮತ್ತು ನಿಮ್ಮ ದ್ವಿತೀಯ ಸ್ಥಾನವನ್ನು ಶನಿ ವೀಕ್ಷಣೆ ಮಾಡ್ತಾ ಇದ್ದು ಮತ್ತು ಕೇತುಗ್ರಹವು ವೀಕ್ಷಣೆ ಮಾಡ್ತಾ ಇದ್ದು ಗುರುಗ್ರಹ ಅಷ್ಟಮದಿಂದ ವೀಕ್ಷಣೆ ಮಾಡ್ತಾ ಇದ್ರು. ಹಣಕ್ಕಾಗಿ ಬಹಳ ಕಷ್ಟಪಡ್ತಾ ಇರ್ತೀರ. ನಿಮಗೇನಾದರೂ ಯೋಗಕಾರಕರ ಭುಕ್ತಿ ನಡೀತಾ ಇದ್ರೆ ಈ ಗೋಚಾರದಲ್ಲಿ ಶನಿ ಪ್ರಭಾವ ಅಷ್ಟಮದಲ್ಲಿ ಗುರು ಪ್ರಭಾವ ಹೆಚ್ಚು ವರ್ಕ್ ಆಗ್ತಾ ಇರೋದಿಲ್ಲ. ಅಂದ್ರೆ ನಿಮಗೇನಾದರೂ ಯೋಗಕಾರಕರ ಭುಕ್ತಿ ಕಾಲ ನಡೀತಾ ಇದ್ರೆ ಆ ಗ್ರಹವೇ ನಿಮಗೆ 80% ಭಾಗ ಶುಭ ಫಲವನ್ನ ನೀಡ್ತಾ ಇರ್ತಾರೆ. ಈಗ ಗುರು ಬದಲಾವಣೆಯಿಂದ ಗುರುವಿನ ಶುಭ ಫಲಗಳನ್ನ ಪಡೆದುಕೊಳ್ಬೇಕು ಈ ವರ್ಷದಲ್ಲಿ. ಅಂದ್ರೆ ನಿಮಗೆ ಯೋಗವನ್ನ ನೀಡುವಂತಹ ಗ್ರಹ ಭುಕ್ತಿ ಕಾಲವೇ ನಡೀತಾ ಇರಬೇಕಾಗತ್ತೆ. ಆಗ ಮಾತ್ರ ಯೋಗದ ಫಲವನ್ನ ಪಡೆದುಕೊಳ್ತೀರಾ. ಇಲ್ಲವಾದಲ್ಲಿ ಈ ಗುರುವಿನ ಶುಭ ಫಲಗಳು ನಿಮಗೆ ದೊರೆಯೋದಿಲ್ಲ. ಗುರುಬಲ ಬಂದರೂ ವಿವಾಹ ಆಗುವುದಿಲ್ಲ. ಗುರುಬಲ ಬಂದರೂ ಮನೆಯಲ್ಲಿ ನಡೆಯಬಹುದಾದ ಮಂಗಳ ಕಾರ್ಯಗಳು ಶುಭ ಕಾರ್ಯಗಳು ಯಾವುದು ನಡೆಯೋದಿಲ್ಲ. ಏಕೆಂದ್ರೆ ನಿಮಗೆ ಭುಕ್ತಿ ಕಾಲ ಅಶುಭವನ್ನ ನೀಡುವಾಗ ಗೋಚಾರ ಗ್ರಹ ನಿಮಗೆ ಇಲ್ಲಿ ಹೆಚ್ಚು ಫಲವನ್ನ ನೀಡೋದಿಲ್ಲ. ಗೋಚಾರ ಗ್ರಹ ಎಷ್ಟು ಪ್ರಭಾವವನ್ನ ಮಾಡ್ತಾರೆ ಅಂದ್ರೆ ನಿಮಗೆ ಭುಕ್ತಿ ಕಾಲದಲ್ಲಿ ಏನಾದರೂ ನಿಮಗೆ ಇಂಥದ್ದು ಆಗಲೇಬೇಕು ಅನ್ನೋದು ಆಗಿ ಅಲ್ಲಿ ಸಮಸ್ಯೆ ಇದ್ದಾಗ ಆ ಸಮಸ್ಯೆಗೊಂದು ಮಾರ್ಗದರ್ಶನವಾಗಿ ಇಲ್ಲಿ ಗುರುಬಲ ಗುರು ಪ್ರಭಾವ ಆಗಲಿದೆ. ಉತ್ತಮರ ಒಂದು ಸಲಹೆ ಸಿಗಬಹುದು ನಿಮಗೆ. ಅಂದ್ರೆ ದೈವಿಕವಾಗಿ ಪೂಜೆ ಮತ್ತು ಪರಿಹಾರಗಳನ್ನ ಮಾಡಿಕೊಂಡು ಪರಿಹಾರಗಳನ್ನು ಕಂಡುಕೊಳ್ಳುವಂತೆ ಔಷಧ ಉಪಚಾರಗಳನ್ನು ಮಾಡಿಕೊಳ್ಳುವಂತೆ ಇಲ್ಲಿ ಗೋಚಾರದ ಗ್ರಹಗಳು ನಿಮಗೆ ಫಲವನ್ನ ನೀಡ್ತಾರೆ. ನೋಡಿ ಆ ಸ್ಥಾನ ಪೂಜಾ ಸ್ಥಾನವೂ ಆಗಿರೋದ್ರಿಂದ ನಿಮಗೆ ನೋಡಿ ಪೂಜೆಗಳಿಂದ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳು ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸ್ತಾರೆ. ಆಚಾರ ವಿಚಾರಗಳಲ್ಲಿ ಬಹಳ ಆಸಕ್ತಿ ಬರುತ್ತೆ. ಅಂದ್ರೆ ಧಾರ್ಮಿಕ ಆಚಾರಗಳಲ್ಲಿ ಧರ್ಮಭಾವದಿಂದ ಗುರುಗ್ರಹ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಿಸ್ತಾರೆ. ಹಾಗಾಗಿ ಪೂಜೆ ವ್ರತ ಆಚರಣೆಗಳ ಇಂಟ್ರೆಸ್ಟ್ ನಿಮಗೆ ಬರುತ್ತೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ನಿಮ್ಮ ಮನಸ್ಸು ಅದೇ ರೀತಿ ಜಾಗೃತಿಯಾಗುತ್ತೆ. ಬುದ್ಧಿಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಬುದ್ಧಿಯು ಅದನ್ನೇ ಪ್ರೇರೇಪಿಸುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಗೋಚಾರದಲ್ಲಿ ಶುಭ ಫಲಗಳನ್ನೇ ಪಡೆದುಕೊಳ್ತೀರಾ. ಆದರೆ ದಶಾಭುಕ್ತಿ ಗ್ರಹಗಳನ್ನ ಪರಿಶೀಲಿಸಿಕೊಳ್ಬೇಕಾಗುತ್ತೆ. ಇನ್ನು ಕೇತು ಗ್ರಹ 2ನೇ ಸ್ಥಾನವನ್ನ ವೀಕ್ಷಿಸ್ತಾರೆ. 10ನೇ ಸ್ಥಾನದಲ್ಲಿ ಕೇತು ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ 2ನೇ ಸ್ಥಾನಕ್ಕೆ ಧನ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತು 4ನೇ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಕುಟುಂಬದ ವಾತಾವರಣದಲ್ಲಿ ನೆಮ್ಮದಿ ಇರೋದೇ ಇಲ್ಲ.
ಇನ್ನು 6ನೇ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ 6ನೇ ಸ್ಥಾನಕ್ಕೆ ಹೆಚ್ಚಿನ ಸಮಸ್ಯೆಗಳು ಇಲ್ಲ. ರಾಹು ಗ್ರಹ 4ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನಿಮಗೆ ಮನಃಶಾಂತಿ ಇರೋದಿಲ್ಲ. ಎಲ್ಲ ಇದ್ದರೂ ಮನಃಶಾಂತಿ ಇರೋದಿಲ್ಲ. ರಾಹುವಿನಿಂದ ಮನೆಯ ವಾತಾವರಣದಲ್ಲಿ ಯಾರಾದ್ರೂ ಸಮಸ್ಯೆಗಳನ್ನ ತರ್ತಾರೆ, ನೆಮ್ಮದಿಯನ್ನ ಕೆಡಿಸ್ತಾರೆ, ಅಥವಾ ನೀವೇ ನೆಮ್ಮದಿಯನ್ನ ಕೆಡಿಸ್ಕೊಳ್ತೀರಾ. ಈ ರೀತಿ ರಾಹು ಪ್ರಭಾವ ಆಗ್ತಾ ಇರುತ್ತೆ. ರಾಹು ಗ್ರಹ 12ನೇ ಸ್ಥಾನವನ್ನ ವೀಕ್ಷಿಸ್ತಾರೆ. ಅಧಿಕ ಖರ್ಚು, ಇಲ್ಲಿ ಇರುವಂತಹ ಹಣ ಖರ್ಚಾಗುವಂತೆ, ಮತ್ತು ದಶಮವನ್ನು ವೀಕ್ಷಿಸ್ತಾರೆ. ದಶಮ ವೀಕ್ಷಣೆ ಮಾಡೋದ್ರಿಂದ, ಕೇತು ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಉದ್ಯೋಗ ಮತ್ತು ಕೆಲಸ ಕಾರ್ಯಗಳಲ್ಲಿ ಈಗಾಗಲೇ 1 ವರ್ಷದಿಂದ ಅಡೆತಡೆಗಳು ಆಗ್ತಾ ಇರುತ್ತೆ. ಅದೇ ಪ್ರಭಾವವನ್ನ ಈ ಗ್ರಹ ಇನ್ನು 6 ತಿಂಗಳು ಮಾಡ್ತಾರೆ. 6 ತಿಂಗಳ ನಂತರದಲ್ಲಿ ಡಿಸೆಂಬರ್ ಮಾಸದಲ್ಲಿ, ಅಂದ್ರೆ ಈ ವರ್ಷದ ಕೊನೆಯಲ್ಲಿ 6-7 ತಿಂಗಳುಗಳ ನಂತರದಲ್ಲಿ ಈ ಗ್ರಹ ಬದಲಾವಣೆ ಆಗೋದ್ರಿಂದ ಅಲ್ಲಿ ನಿಮಗೆ ಬದಲಾವಣೆಯ ಫಲಗಳು ಸಿಗಲಿದೆ. ವೃಶ್ಚಿಕ ರಾಶಿಯವರು ಫಲಗಳನ್ನ ಅರ್ಥ ಮಾಡಿಕೊಳ್ಳುವಾಗ ನಿಮ್ಮ ಜಾತಕದ ಗ್ರಹಗಳ ಭುಕ್ತಿ ಕಾಲಗಳನ್ನು ಪರಿಶೀಲಿಸಿಕೊಂಡು ಈ ಫಲಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಗುರುಬಲ ಬರ್ತಾ ಇರೋದ್ರಿಂದ ಗೌರವ ಮತ್ತು ಉದ್ಯೋಗ ಅಭಿವೃದ್ಧಿ ಆಗುವಂತೆ, ವಿದ್ಯಾಭಿವೃದ್ಧಿ ಆಗುವಂತೆ ಇಲ್ಲಿ ಗುರುವಿನ ಪ್ರಭಾವವು, ದೈವಾನುಗ್ರಹವೂ ಆಗಲಿದೆ. ಪ್ರತಿಯೊಬ್ಬರಿಗೂ ಒಳ್ಳೆ ಆಲೋಚನೆಗಳು ಬರಲಿ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.